ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕನ್ನಡತಿಯನ್ನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಮ್ಮ ಅಮ್ಮ ಮನೆ ಹತ್ರ ಬಂದಿದ್ದೀನಿ. ನೋಡಿ, ನಾನು ಯಾವಾಗ ಬಂದ್ರು ನಮ್ಮ ಚಾನಲ್ ನನಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಬಂದ ತಕ್ಷಣ ಡೈರೆಕ್ಟ್ ಮನೆ ಒಳಗಡೆ ಹೋಗಂಗಿಲ್ಲ. ಅವಳನ್ನ ಒಂದು ರೌಂಡ್ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ಬಿಟ್ಟು ಬರಬೇಕು, ಇಲ್ಲಾಂದ್ರೆ ಯಾರನ್ನು ಒಳಗಡೆ ಹೋಗಕ್ಕೆ ಬಿಡಲ್ಲ ಅವಳು. ಊಟ ಮಾಡ್ಕೊಳ್ಳಲ್ಲ ನೀನು. ನೋಡಿ, ನಮಗೆಲ್ಲ ಫೋನ್ ನೋಡ್ತಾ ಇದ್ರೆ ನಿದ್ದೆನೇ ಬರಲ್ಲ. ನಮ್ಮ ಅಮ್ಮಂಗೆ ಫೋನ್ ಹಿಡ್ಕೊಂಡ್ರೆ ಸಾಕು, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಇಲ್ಲಿ ನನ್ನ ತಮ್ಮನು ನನ್ನ ಮಗಳು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಐಸ್ ಕ್ಯಾಂಡಿ ಮಾಡಕ್ ನೋಡ್ತಾ ಇದ್ದೀರಾ? ಬಾದಾಮ್ ಪೌಡರ್ ತರಬೇಕು. ಬಾದಾಮ್ ಪೌಡ್ರ್ ಮನೇಲೆ ಒಂದು ಪ್ಯಾಕ್ ಐತೆ, 1/4 kg ಪ್ಯಾಕ್, ಅದಲ್ಲೇ ಮಾಡು. ಕಾರ್ನ್ಫ್ಲೋರು ಇದೆ, ಶುಗರ್ ಇದೆ, ಹಾಲು ಇದೆ. ಇವತ್ತು ನಳಪಾಕ ಇಳಿಸ್ಬಿಡ್ತಾರೆ ಇವತ್ತಿಬ್ರು. ಅಮ್ಮ ಮೊಬೈಲ್ ನೋಡ್ತಾರ ಸ್ಟೈಲ್ ನೋಡಿದ್ಯಾ? ಹಂಗೆ ಬಂದಿದೆ. ಹಂಗಾರೆ ನನ್ನ ತಮ್ಮ ನನ್ನ ಮಗಳು ಸೇರಿ ಇವತ್ತು ನಳಪಾಕ ಮಾಡಿಕೊಟ್ಬಿಡ್ತಾರೆ. ಎದ್ರಪ್ಪ ಕಿಚನ್ಗೆ ಹೊರಗಡೆ ಏನು ಮಾಡ್ತೀನಿ ನೀನು? ಮಾಮನ ಜೊತೆ ಕುಕಿಂಗ್ ಮಾಡ್ತೀನಿ. ಕುಕಿಂಗ್ ಮಾಮ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲೇ ಇರ್ತೇನೆ, ಮರ್ತೋಗ್ಬಿಡ. ಇದೆಲ್ಲ ಇಕ್ಕಿಸಿ ಎಲ್ಲ ತೆಗ್ದಿರ್ತಾಳಿರಿ ಇವಾಗ. ಏನದು? ಕಾರ್ನ್ಫ್ಲವರು. ಹಾಂ, ಆಮೇಲೆ ಬಾದಾಮ್ ಪೌಡರು. ಹಾಂ, ಹಾಲೇ ಇಲ್ವಲ್ಲ? ಅಲ್ಲಿ ಆರ್ಡರ್ ಮಾಡೋದು. ಅಲ್ಲ ನೋಡ್ರಿ, ಡ್ಯೂಟಿ ನನ್ನ ಡ್ಯೂಟಿ. ಆಮೇಲೆ ಸಪ್ರೇಟ್ ಆರ್ಡರ್ ಮಾಡೋದು. ದುಡ್ಡು ಕೊಡೋದು ನಿನ್ನ ಡ್ಯೂಟಿ. ಅಲ್ಲ ಮಾಮ, ಮಾಮನ ಡ್ಯೂಟಿ ದುಡ್ಡು ಕೊಡೋದು. ನಾನು ಯಾವ್ದಕ್ಕೂ ಪೇ ಮಾಡಲ್ಲ. ಈಗ ಅಷ್ಟೋ ತನಕ ಎನರ್ಜಿ ಬರೋಕೆ ಅವನು ಮಿಕ್ಸ್ಚರ್ ತಿನ್ಕೊಂಡಿರ್ತಾನೆ. ಇಲ್ಲ ಮಾಮ, ಇದನ್ನೇ ಮಾಡ್ಬೇಕು ಇವತ್ತು. ಓ, ಪಾನಿಪುರಿ ಅದು. ಎಣ್ಣೆ ಮಾಡಿ ಅಷ್ಟ ಆಯ್ತು. ನನ್ನ ಮಗಳೇನು ಅಪರೂಪಕ್ಕೆ ನನ್ನ ಹತ್ರ ಡವ್ ಮಾಡಕ್ಕೆ ಬಂದ್ಬಿಟ್ಟೈತಲ್ಲ. ಏನು ಡವ್ ಮಾಡೋಕ್ಕೆ? ಐಸ್ ಕ್ಯಾಂಡಿ ಹೊಡಕ್ಕೆ ನಾನು ನಾವು ಐಸ್ ಕ್ಯಾಂಡಿ ಅದೇನೋ ವೇಸ್ಟ್ ಆದರೆ ವೇಸ್ಟ್ ಆದರೆ ತಿಂತೀನಿ. ಅವಳು ತಿಂತಾಳೆ. 8 hours ವೇಟ್ ಮಾಡ್ಬೇಕು. ಈಗ ಮಾಡಿದ್ರೆ ಒಂದು ಈಗ 4 ಗಂಟೆ ಅಲ್ಲ, 5, 6, 7, 8, 9, 10 ಗಂಟೆ ಒಟ್ಟು ಇವತ್ತು ಮಾಡ್ರೆ ನಾಳೆ ತಿನ್ಬೋದು. ಅದೇ ಮತ್ತು ಅವರ 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಕುಲ್ಫಿ ಅಂತ ತೋರಿಸ್ತಾ ಇದ್ರು. ನೀನು 8 hour ಬೇಕು ಅಂತೀಯ? ನಾನು ಹೇಳಿದ್ದು ಅದು 8 hour ಐಸ್ ಆಗಕ್ಕೆ ಅಂತಂದ್ರೆ. ಐಸ್ ಆಗಕ್ಕೆ ಏನಂದ್ರೆ ನನ್ನ ತಮ್ಮನೂ ನನ್ನ ಮಗಳು ಸೇರ್ಕೊಂಡು ಮಿಲ್ಕ್ ಕುಲ್ಫಿ ಮಾಡೋದು ನೋಡ್ಕೊಂಡಿದ್ದಾರೆ. ಅದು ಮಾಡಬೇಕು ಅಂತ ಇವಾಗ ಟ್ರಯಲ್ ಮಾಡ್ತವ್ರೆ. ಇವತ್ತು ನನ್ನ ಮಗಳೇ ನನ್ನ ತಮ್ಮನ ಸೇರ್ಕೊಂಡು ಕುಲ್ಫಿ ಮಾಡ್ತಾರಂತೆ. ಅದನ್ನ ತಿಂದು ಬದುಕಿರ್ತೀವ ನಾಳೆ ನೋಡೋಣ. 5 ನಿಮಿಷದಲ್ಲಿ ಮಾಡೋದು ಅಂತ ನೋಡ್ತಾವ್ರೆ. ಅದನ್ನ ನೋಡ್ರಿ 8 hour ಬೇಕಂತ ಇವಾಗ. ಬೆಳಗ್ಗೆ ಬಂದು ಐಸ್ ಕ್ಯಾಂಡಿ ನೋಡಿ, ಬೆಳಗ್ಗೆ ಬಂದು ಐಸ್ ಕ್ಯಾಂಡಿ ನೋಡಿ ನಿಮಗೆ ಕೊಡ್ತಾಳೆ. ಎಲ್ಲ ತಿನ್ನಕ್ಕೆ ಬಂದ್ಬಿಡಿ ಆಯ್ತಾ? ಏನ ಆರೆಂಜ್ ಕಲರ್ದು? ಅದು ಬರೀ ಜೀರಾ ಜ್ಯೂಸ್ನೇ ಹಾಕ್ಬಿಟ್ಟು ಮಾಡೋದೇನೋ. ಏನು ಜ್ಯೂಸ್ ಹಾಕ್ಬಿಟ್ಟು ಆರೆಂಜ್ ಜ್ಯೂಸ್ ಹಾಕ್ಬಿಟ್ಟು ಮಾಡೋದಾ? ರಸ್ನ. ನಾವು ರಸ್ನ ಅಂತ ಕುಡಿತಿದ್ವಲ್ಲ, ಅದು ಟ್ಯಾಂಗ್, ಇನ್ನೊಂದು ಬೇರೆ ಕಂಪ್ನಿ ಅದು. ಅದನ್ನ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಈ ನಿಧಿ ಮಜ್ಜಿಗೆ ಎಲ್ಲ ಹಾಕಿಟ್ಬಿಟ್ಟು ಐಸ್ ಕ್ಯಾಂಡಿ ಮಾಡ್ತಾಳಲ್ಲ, ಮಜ್ಜಿಗೆ ಹಾಕಿಡೋದು, ಆಮೇಲೆ ಡೈರಿ ಮಿಲ್ಕ್ ಚಾಕ್ಲೇಟ್ ಹಾಕಿಡೋದು, ಎಲ್ಲನೂ ಹಾಕ್ಬಿಟ್ಟು ಕದ್ರಿಬಿಟ್ಟು ನೀರಲ್ಲಿ ಇಡಿಸ್ತಾರೆ. ರಸ್ನ ಇದ್ದಿದ್ದು ಮೊನ್ನೆ ನಾನೇ ತೆಗೆದು ಕಸಕ್ಕೆ ಹಾಕಿದೆ ಕಣೋ. ನನ್ನ ಮೊಬೈಲ್ ಹಂಗೆ ಆಗ್ತಿದೆ ಕಣೋ, ಹ್ಯಾಂಗ್ ಆಗ್ತೈತೆ. ನಾನೇನು ನನ್ನ ಮೊಬೈಲ್ ಹ್ಯಾಂಗ್ ಆಗ್ತಿದೆ ಅಂದ್ಕೊಂಡು ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ನೀವು ಬಿಡಲ್ಲ, ಎಲ್ಲೋದ್ರೂ ಬಿಡಲ್ಲ, ಎಲ್ಲೋದ್ರೂ ಬಿಡಲ್ಲ. ನಡೆಯಕ್ಕೆ ಸೋಂಬೇರಿತ ನಚ್ಚಿಚ್ಚೆ ಹೋಗೋದು. ಅಯ್ಯೋ, ಇದಕ್ಕೆ ಶ್ರಮ ಅಂತ ನಡ್ಕೊಂಡೇ ಬರ್ಬೋದು. ನಾವು ಐಸ್ ಕ್ಯಾಂಡಿ ತಿನ್ನೋಣ, ನಾವು ಕಾಫಿ ಮಾಡ್ಕೊಂಡು ಕುಡಿಯೋದು.
ಅಮ್ಮ ಬಂದು ಅರ್ಧ ಗಂಟೆ ಆಗ್ಲಿಲ್ಲ ನೋಡ, ಈ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಎಂಥದ್ದು ನಾಗವಲ್ಲಿ ನೋಡ್ತಾ ಕೂತಿದ್ದ. ನೋಡು ಇನ್ನ ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಿರೋದು ನೋಡು ಅಂತ. ಕಾರ್ನ್ಫ್ಲವರ್ ಅಂದ್ರೆ ಏನು ಇರುತ್ತೆ? ಮೈದಾ ಇಡುತ್ತಾನೆ. ಮೈದಾ ಇತ್ತಲ್ಲ ಕಣೋ, ಜೋಳದ್ದು. ಜೋಳದ್ದು ತರ ತಕ್ಕಂಗೆ ಆಡ್ಬಿಟ್ಟು ಈಗ ಒಂಚೂರು ಕಾಫಿನ ಕೊಡಂತೆ. ಇಲ್ಲ ಮಾಡ್ತೆ ಕೂಡ. ಒಟ್ಟು ನಾಳೆಗೆ ತಿನ್ನಕ್ಕಾಗೋದು. ನಾಳೆ ಮತ್ತೆ ನಾನು ಬರ್ಬೇಕು ಡ್ಯೂಟಿಯಿಂದ. ಅವಳು ನೋಡು ಕರೆದ್ರೆ ಮಾಮೂಲಿ ಮಾಡ್ಲಿ ಬಿಡಮ್ಮ, ನಾನು ಇವಾಗ ಬ್ಯುಸಿ ಇದ್ದೀನಿ ಅಂತ ಓಡೋದ್ಲು. ಯಾರಾದ್ರೂ ಬಸ್ರೀರು ಇವ್ರು ಕುಲ್ಫಿ ಮಾಡ್ತಾರೆ ತಿನ್ನೋಣ ಅಂತ ಬಗಸ್ಕೊಂಡ್ಬಿಟ್ರೆ ಅಷ್ಟೇ, ಅವ್ರಿಗೆ ಮಗು ಹುಟ್ಟಿಕೊಟ್ರು ಹುಟ್ಟಿದ್ರು ಮಾಡಕ್ಕಲ್ಲ ಇವ್ರು ಇವೆಲ್ಲನೂ. ಅದು ಏನೋ ನಿಮ್ಮ ಮೊದಲು ಥರ ಪೌಡ್ರ್ ಇಲ್ಲ, ಏನೋ ಒಂದು ಲಿಕ್ವಿಡ್ ಕೊಟ್ಟವ್ರೆ, ಅದ್ರಲ್ಲಿ 32 ಗ್ಲಾಸ್ ಮಾಡೋಕ್ಕಾಗತ್ತೆ. ಇವು ಚಿಕ್ಕದೇನೋ ಚೋಟದ ಇರ್ತಾವಲ್ಲ ಅಂತ ಕಪ್ ಮಾಡ್ಬೋದು ಅನ್ಸುತ್ತೆ ಅಷ್ಟೇ ಅಲ್ವಾ? ಅಲ್ಲ ಕಣಮ್ಮ, ಆ ಪ್ಯಾಕಲ್ಲಿ 32 ಗ್ಲಾಸ್ ರಸನ ಮಾಡ್ಬೋದಂತ. ಅದೇನು ದೊಡ್ಡ ಗ್ಲಾಸ್ ಅಲ್ಲ, ಮೇ ಬಿ ಅದೇ ಇದು ಬರುತ್ತಲ್ಲ ಚಿಕ್ಕನ ಇಟ್ಟಿರುತ್ತೆ ಚೋಟನದ್ದು ಒಂದೊಂದು ಗುಕ್ಕು ಅಂತದ್ರಲ್ಲಿ ಮಾಡ್ಬೋದು. ಅವತ್ತು ಹಾಲು ಇದು ಹಾಲು ಕಡಿಮೆ ಇತ್ತು, ಅದಕ್ಕೆ ಒಂದಿಷ್ಟು ನೀರು ಹಾಕಿದ್ದೆ, ಅದರಲ್ಲಿ ಇಟ್ಟಿದ್ದವು ಚೆನ್ನಾಗಿ ಬಂದದ್ದು ಅವತ್ತಿಗೆ. ಅವ್ಳು ನೀರು ಹಾಕ್ಬೇಡ್ರಿ ಅಂತ ಹೇಳಿದ್ರೆ ಲಕ್ಷ್ಮಿ ಹಾಕಿ ಏನೋ ಮಾಡ್ತಾರಂತಿದ್ದು ಇವರು. ಅವಾಗಿಂದ ಕೂತ್ಕೊಂಡು ವಿಡಿಯೋ ನೋಡಿ ಅಯ್ಯೋ ದೇವ್ರೆ. ಈಗ ಅದು ನನ್ನ ಕೈ ನೋಡಿ ಅವೆಲ್ಲ ಆರ್ಡ್ರ್ ಮಾಡ್ಸರ್ ಇವಾಗ. ಅದು ಬಂದಡ್ಗೆ ಅವಳು ಅಮ್ಮ ಬಾದಾಮ್ ಪೌಡ್ರ್ ಆರ್ಡ್ರ್ ಮಾಡು, ನಾವು ಇದು ಮಾಡಬೇಕು ಅಂತಿದ್ಲು. ಐತೆ ಅಂದಡಿಗೆ ಇವು ಮಾಡಿಟ್ಟು ಮಲ್ಲಿಗೆ ಕೊಡ್ತೀನಿ ಅಂತ ದಿವಸ 30 ರೂಪಾಯಿ ಹಾಕ್ತಾಳೆ. ಇವಾಗ ಏನಂದ್ರೆ ಮಿಲ್ಕ್ ಕುಲ್ಫಿ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ ಪ್ಲ್ಯಾನ್ ಚೇಂಜ್ ಮಾಡಿ ಆಲ್ರೆಡಿ ರಸ್ನ ಅದು ಹಾಕ್ಬಿಟ್ಟು ಐಸ್ ಕ್ಯಾಂಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾವ್ರೆ. ಇವಾಗ ಏನಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ರಸ್ನ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಕುಡಿತಾ ಇದ್ವಿ ನೀರಲ್ಲಿ ಶುಗರ್ ಹಾಕಿ. ಕೆಮಿಕಲ್ ಅದು ಯಾವ ಥರ ಅಂತಂದರೆ ಒಂದು ಲಿಕ್ವಿಡ್ ಥರ ಕೊಟ್ಟಿದ್ದಾರೆ ನೋಡಿ ಅದು, ಆಮೇಲೆ ಪೌಡರು, ಅದಕ್ಕೆ ಶುಗರ್ ಮಿಕ್ಸ್ ಮಾಡಿ ಎಷ್ಟು ನೀರು ಬೇಕಷ್ಟು ಮಿಕ್ಸ್ ಮಾಡಿ ಕುಡಿಯೋದಂತೆ. ನಾವೆಲ್ಲ ಚಿಕ್ಕ ಕುಡಿಬೇಕಾದ್ರೆ ಒಂಥರ ಟೇಸ್ಟ್ ಇರ್ತಾ ಇತ್ತು. ಇವಾಗ ನೋಡಿ ಈ ಥರ ಆಗಿದೆ. ಸ್ಮೆಲ್ ಟೇಸ್ಟ್ ಇದ್ರ ಬೇರೆ ಜ್ಯೂಸ್ ಥರ ಬರೋಕ್ಕೆ. ಚಾಕ್ಲೇಟ್ ಹಾಕಿ ಮಾಡ್ಯಾಳೆ ನಾನು ಮನಿಕೆ ಬಿಟ್ಟೆ ನನ್ನ ಅಲ್ಲಿ ಚಾಕ್ಲೇಟ್ ಹೋಗ್ಲ ನಿಮ್ಮ ಮಜ್ಜಿಗೆಯ ಐಸ್ ಕ್ಯಾಂಡಿ ಮಾಡೋಣ ಹಚ್ಚು ನಂಗೆ ಐಸ್ ಕ್ಯಾಂಡಿ ತುಂಬ ಚೆನ್ನಾಗಿ ಮಾಡೋಣತ್ತೆ. ನಿಧಿ ಮಜ್ಜಿಗೆ ಐಸ್ ಕ್ಯಾಂಡಿ ಅಂತ ಅವನು ತಿಂತವನೆ. ಮಾಡೋದು ಮಾಡ್ತಾ ಇದ್ದೀವಿ ಪೂರ್ತಿ ಲೋಕಲ್ ಹೆಂಗೆ ಮಾಡ್ತಾರೆ ಅವರು ಕಸ ಗಿಸ ಕಳಿಸಿ ಹಂಗೆ ಮಾಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟನೆ ಅನ್ಸುತ್ತೆ ಅಲ್ವೇನಾ? 4 ಸ್ಪೂನ್ ಸಾಕಾ? ಏಯ್ ಅಷ್ಟೊಂದು ಸಕ್ಕರೆ ತಿಂತಾರ? ಕುಲ್ಫಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಈಸಿಯಾಗಿ ಆಗೋದು ರಸ್ನದಲ್ಲೇ ಮಾಡ್ತಾವನೆ. ಮಾಡ್ತಾನೆ. ಒಂದು ನಾಳೆಗೆ ಡ್ಯೂಟಿಯಿಂದ ಬರೋತಿ ಮಾಡಿಟ್ರಿದ್ರು. ಒಂದು 10 ಚಮಚ ಹಾಕಿನ ಸಾಕು ತಾನೆ? ಇದೇ ಬರೀ ಸ್ವೀಟ್ ಆಗುತ್ತೆ ಅನ್ಸುತ್ತೆ. ಯಾಕ ನಮ್ಮ ಅಸಿಸ್ಟೆಂಟ್ ಕ್ಯಾಮ್ರಾನ ನೋಡ್ತಾ ಇಲ್ಲ, ತುಂಬ ಶೈ ಆಗ್ತಾ ಇದ್ದಾರೆ. ಅಸಿಸ್ಟೆಂಟ್ ಅಲ್ಲ ಸಾರಿ, ಚೆಫ್ ಇವತ್ತು ಅವರೇನೆ. ಬನ್ನಿ ಬಾಯ್ಲಿ ಒಳ್ಳೆಯದು ಅಮ್ಮ ಬಾಯ್ಲಿ. ಕಲರ್ ಎಲ್ಲಿಂದ ಮ್ಯಾಚ್ ಆಗುತ್ತೆ ಅಂತ ವಿಡಿಯೋ ಕಲರ್ ತೋರ್ಸಕ್ಕೆ ನಂದು ನನ್ನ ತಮ್ಮಂದು ಬೇಗ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಬಿಡು. ನೋಡ ಬಂದಾಗ ನಾ ಮಾಡ್ಕೊಡ್ತೀವಿ ಅಂದ್ರೆ ಇವರು ಈಗ ನನ್ನೇ ಮಾಡಿಟ್ಬಿಡಂತೆ.
ನನಗಂತೂ ಅವನನ್ನು ಈ ಥರ ರೇಗ್ಸೋದಂದ್ರೆ ತುಂಬ ಖುಷಿ. ಮೇ ಬಿ ಎಲ್ಲ ಅಕ್ಕದಿರಿಗೂ ಇದೇ ಥರ ಅನಿಸುತ್ತೆ. ಅಲ್ಲೋ ಮೊನ್ನೆ ಹಾಲಿಂದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡವ್ರೆ ಈ ಐಸ್ ಕ್ಯಾಂಡಿ. ಚಾರ್ಲಿ ಇದು ಎಷ್ಟು ಚೆನ್ನಾಗೈತೆ ಒಂಚೂರು ತಿಂದೆ. ಇವಳು ಮಾಡೋಳು ನೋಡ್ರಿ. ಚೆನ್ನಾಯ್ತಾ? ಈ ಟ್ರೈಗೆ ಹಾಕಿಡಂದ್ರೆ ಕಪ್ಗೆ ಹಾಕಿಟ್ಕೊಂಡಾಳು. ನಾನು ಹಾಕಿದ ಕಮ್ಲು ಹಾಕಿದ್ರೆ ಕಾಮಿಡಿ ಪೀಸ್ ಹತ್ತಾಯ್ತು. ಕಾಮಿಡಿ ಪೀಸ್ ಹತ್ತಿತ್ತು.